ಡಿಕೆಶಿ ಸರ್ಕಾರದ ವಿರುದ್ಧ ದಳಪತಿಗಳು ಟೌನ್ಶಿಪ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯ ವಿರುದ್ಧ ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ. ಮಹಿಳೆಯರು, ರೈತ ಮಹಿಳೆಯರು ಡಿಕೆಶಿ ಸರ್ಕಾರದ ವಿರುದ್ಧ ದಳಪತಿಗಳ ಟೌನ್ಶಿಪ್ ಅಸ್ತ್ರ ಪಾದಯಾತ್ರೆಗೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ರೈತ ಮಹಿಳೆಯರು ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ. ಸಂಪೂರ್ಣ ನ್ಯೂಸ್ ಜೊತೆ ರೈತ ಮಹಿಳೆಯರು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ವೀಕ್ಷಕರೇ ನೋಡಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಯೋಜನೆಯ ವಿರುದ್ಧ ರೈತ ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಬಿಡಲ್ಲ. ನಾವು, ನಮ್ಮ ಕುಟುಂಬ, ನಮ್ಮ ಹಿರಿಯರು ಎಲ್ಲರೂ ಕೂಡ ಇಲ್ಲೇ ಬದುಕಿದ್ದೀವಿ. ಏಕಾಏಕಿ ಒಂದು ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ನಾವು ಕೊಡೋದಕ್ಕೆ ಸಿದ್ಧವಿಲ್ಲ ಅಂತ ಹೇಳಿ ರೈತ ಮಹಿಳೆಯರು ಹೇಳ್ತಾ ಇದ್ದಾರೆ. ಬಿಡದಿ ಪಾದಯಾತ್ರೆಯ ಸಮಯದಲ್ಲಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಸ್ಥಳದಿಂದ ಈ ಒಂದು ಪಾದಯಾತ್ರೆಯನ್ನ ಕವರ್ ಮಾಡ್ತಾ ಇದ್ದಾರೆ. ಸ್ಥಳದಿಂದ ನೇರ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಎರಡನೇ ದಿನದ ಪಾದಯಾತ್ರೆ ನಡೀತಾ ಇದೆ. ಇದೀಗ BGS ಸರ್ಕಲ್ ಬಿಡದಿ ಇಂದ ಈ ಒಂದು ಪಾದಯಾತ್ರೆ ಇವತ್ತು ಬೆಂಗಳೂರಿನತ್ತ ಸಾಗಿ ಹೋಗುವಂತದ್ದು. ನನ್ನ ಜೊತೆ ಒಂದಷ್ಟು ರೈತ ಮಹಿಳೆಯರಿದ್ದಾರೆ, ಹಾಗೇನೆ JDS ಕಾರ್ಯಕರ್ತರುಗಳು ಮಹಿಳೆಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಈ ಮೊದಲನೇದಾಗಿ ಈ ಒಂದು ಪ್ರತಿಭಟನೆ, ಮೊದಲನೇದಾಗಿ ಒಂದಷ್ಟು ಹೋರಾಟಗಳು, ಈಗ ಈ ಒಂದು ಪಾದಯಾತ್ರೆಯ ಸ್ವರೂಪವನ್ನ ಪಡ್ಕೊಂಡು ಮೊದಲನೇ ದಿನ ಮುಗಿದಿದೆ. ಈಗ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿರುವಂತದ್ದು, ಏನ್ ಹೇಳ್ತೀರಿ? ನಿನ್ನೆ ತಮ್ಗೆಲ್ಲ ಗೊತ್ತಿದೆ, ತುಂಬಾ ಅಭೂತಪೂರ್ವವಾದ ಸ್ಪಂದನೆ ಸಿಕ್ಕಿದೆ ಈ ಪಾದಯಾತ್ರೆಗೆ. ಇವತ್ತು ನಿನ್ನೆಗಿಂತ ಎರಡರಷ್ಟು ಜನ ಇಡೀ ರಾಜ್ಯಾದ್ಯಂತ ನಮ್ಮ ಬಿಡದಿ ರೈತರ ಪರವಾಗಿ ಬಂದು ನಿಂತಿದ್ದಾರೆ. ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಈ ರೈತರು ಏನ್ ಈ ಘನ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲದೆ ಆಗಿದೆ. ಈಗ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಅಂತಿಮವಾಗಿ ಉದ್ದೇಶ ಏನು ಅಂತಂದ್ರೆ ಯಶಸ್ವಿ ಆಗ್ಬೇಕು, ಈ ಒಂದು ಯೋಜನೆನ ಕೈ ಬಿಡಬೇಕು ಅನ್ನುವಂಥದ್ದು. ಈಗ ಹೋರಾಟಗಳೆಲ್ಲ ಸಾಮಾನ್ಯವಾಗಿ ನಡೀತವೆ ಯಾವುದೇ ವಿಚಾರದಲ್ಲೂ ಕೂಡ. ಅಂದ್ರೆ ವಿರೋಧ ಇದ್ರೆ ಅಲ್ಲಿ ಹೋರಾಟ ಇದ್ದೇ ಇರುತ್ತೆ. ಆದ್ರೆ ಇದು ಯಶಸ್ವಿ ಆಗುತ್ತೆ ಅಂತ ಏನಾದ್ರು ತಮ್ಗೆ ಅನ್ಸುತ್ತಾ? ಯಾಕಂದ್ರೆ ಏನೇ ಮಾಡಿದ್ರು ನಾವು ಟೌನ್ಶಿಪ್ ಕೈ ಬಿಡಲ್ಲ ಅಂತ ರಾಜ್ಯ ಸರ್ಕಾರ ಹೊರಟಿರುವಂತದ್ದು. ತಮ್ಗೆಲ್ಲ ಗೊತ್ತಿದೆ, ಮೊದಲನೇದಾಗಿ 40% 60% ಅಂದ್ರು. ಈ ಹೋರಾಟ ಏನಿದೆ, ಈ ಹೋರಾಟ ಎಲ್ಲ ನೋಡಿ ಈಗ 50-50 ಅಂತ ಬಂದಿದ್ದಾರೆ. 1.5 ಕೋಟಿ ಅಂದರು, ಈಗ 2 ಕೋಟಿ 3 ಕೋಟಿ ಕೊಡ್ತೀನಿ ಅಂತಿದ್ದಾರೆ. ಏನ್ ಈ ಸರ್ಕಾರ ಈ ಹೋರಾಟಕ್ಕೆ ಭಯಪಟ್ಟು ಮತ್ತೆ ಏನ್ ನಮ್ಮ ಬೆಂಬಲಕ್ಕೆ ಭಯಪಟ್ಟು ನಮ್ಮ ರೈತರ 518 ದಿವಸ ಹೋರಾಟಕ್ಕೆ ಭಯಪಟ್ಟು ಸ್ಟೇಜ್ ಬೈ ಸ್ಟೇಜ್ ಅವರು ಚೇಂಜ್ ಆಗ್ತಾ ಹೊರಟಿದ್ದಾರೆ. ಖಂಡಿತ ನಮ್ಗೆ ಇದರಲ್ಲಿ ನಮ್ಮ ರೈತರಿಗೆ ಜಯ ಸಿಕ್ಕೇ ಸಿಕ್ಕುತ್ತೆ. ಏನ್ ಕುಮಾರಣ್ಣನವರು, ನಮ್ಮ JDS ಪಕ್ಷದ ವರಿಷ್ಠರು, ನಮ್ಮ ದೇವೇಗೌಡ ಅಪ್ಪಾಜಿ ಅವರು, ನಿಖಿಲ್ ಕುಮಾರಣ್ಣನವರು ಕೊನೆ ಕ್ಷಣದವರೆಗೂ ನಮ್ಮ JDS ನಮ್ಮ ರೈತರ ಪರವಾಗಿ ನಿಂತು ಜಯ ಗಳಿಸ್ಕೊಳ್ಳೋ ಅಂತ ಕೆಲಸ ಮಾಡೇ ಮಾಡ್ತಾರೆ. ಹೋರಾಟ ಈಗ ಸ್ವಲ್ಪ ಮಟ್ಟಿಗೆ ಅವರು ತಲೆ ತೆಗ್ಸಿದ್ದಾರೆ. ಆದ್ರೆ ಈ ದೇಶದ ಬೆನ್ನೆಲುಬೆ ರೈತರು, ಅದರಿಂದ ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಮೇಡಮ್ ತಾವೇನ್ ಹೇಳ್ತೀರಾ ಈ ಒಂದು ಹೋರಾಟ? ಸರ್, ಈ ಬಿಡದಿ ಟೌನ್ಶಿಪ್ ಹೋರಾಟ ಏನಿದೆ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿದೆ. ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮ ರೈತರ ಪರ ಏನ್ ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಜಯ ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಹೋರಾಟ ನಡೆಸ್ತಾ ಇದೀವಿ. ನಮ್ಮ ಅಪ್ಪಾಜಿ ದೇವೇಗೌಡರು ನೇತೃತ್ವದಲ್ಲಿ ಕುಮಾರಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಜಯ ಸಿಕ್ಕೇ ಸಿಗ್ಬೇಕು ಅಂತ ನಮ್ಮ ಯಶಸ್ವಿ. ನಾವು ಬೆಂಗಳೂರಿನ ಮೂಡುಪಳ್ಳಿಯಿಂದ ಚಂದ್ರಕಲಾ ಅಂತ. ಬಿಡದಿ ಟೌನ್ ನಾವು ಬಿಡದಿ ಹೋರಾಟಕ್ಕೋಸ್ಕರ ಬಂದಿದ್ದೀವಿ, ರೈತರಿಗೋಸ್ಕರ. ನಾವು ರೈತರ ಪರ, ಏನೇ ಆದ್ರೂ ರೈತರು ಗೆಲ್ಬೇಕು. ಮೂಡ್ಲುಪಳ್ಳಿಯ ರತ್ನಮ್ಮ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಯಾಕೆ ಅಂತ ಇದೀವಿ? ನಾವು ಅದೇ ಬದುಕು ಕಟ್ಕೊಂಡಿದೀವಿ, ನಾವು ಬದುಕುಂತ ಸುಖವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಭೂಮಿ ಯಾಕೆ ಕೊಡ್ಬೇಕು ಅಂತ ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ. ನಾವು ಭೂಮಿ ನಮ್ಮ ಹಕ್ಕಿರುವಾಗ ಆಗ್ಬೇಕು, ನಾವು ಭೂಮಿ ಕೊಡ್ಬೇಕು. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ನಾವ್ ಮುಂದೆ ಹೋರಾಟನ ಮಾಡ್ತೀವಿ. ಇನ್ನ ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಹೋರಾಟ ಮಾಡಿ ನಾವು ಭೂಮಿ ಉಳಿಸ್ಕೊಂಡೇ ಉಳಿಸ್ಕೋತೀವಿ. ಯಾವ ಕಾರಣಕ್ಕೂ ಭೂಮಿ ಕೊಡಲ್ಲ.
ನಾವು ರೈತರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಬಂದಿದೀವಿ. ಅವ್ರು 2 ಕೋಟಿ 3 ಕೋಟಿ ರೇಟ್ ನ ಕಟ್ತಾರೆ. ದುಡ್ಡನ್ನ ತಗೊಂಡು ರೈತರು ತಿನ್ನಕ್ಕಾಗುತ್ತಾ? ರೈತರು ದುಡಿಯೋದ್ರಿಂದ ತಾನೇ ಮನುಷ್ಯರು ಅನ್ನ ತಿಂತಾ ಇರೋದು. ಈ ಹೋರಾಟ 500 ದಿವಸದಿಂದ ನಡೀತಾ ಇದೆ. ಒಂದ್ ದಿವಸ ಬಂದ್ ಸರ್ಕಾರ ರೈತರ ಪರವಾಗಿ ಸ್ಪಂದಿಸಿಲ್ಲ. ಅದರಿಂದ JDS ಪರವಾಗಿ ನಾವು ದೇವೇಗೌಡರ ಅಪ್ಪಾಜಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ JDS ರೈತರ ನ್ಯಾಯ ಸಿಗೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ. ನಾವು ಅಡ್ರಾರ್ ದಾಸರಳ್ಳಿಯಿಂದ ರವೀಂದ್ರನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು. ನಾವ್ ಯಾವುದೇ ಕಾರಣಕ್ಕೂ ಭೂಮಿ DK ಶಿವಕುಮಾರ್ 3 ಕೋಟಿ ಅಂತಾರಲ್ಲ, ಅವ್ನ ಎಷ್ಟು ಕೋಟಿ ಹೊಡೆಯಕ್ಕಿದಾನಂತೆ DK ಶಿವಕುಮಾರ್ ಅವನ್ ಜಮೀನ್ ನಮ್ಗೆಲ್ಲ ಬಿಟ್ಕೊಡ್ಲಿ. ಅವ್ನ ಎಲ್ಲೆಲ್ಲಿ ಮಾಡವನಲ್ಲ ಅದನ್ನ ಅವ್ಯವಹಾರ ಈಚೆ ಬರ್ಲಿ. ಆಮೇಲೆ ನಾವು ಜಮೀನ್ ಬಿಟ್ಕೊಡ್ಲಿ ಬರಕ್ ಹೇಳಿ DK ಶಿವಕುಮಾರ್ನ. ಯಾಕೆ ಈ ತರ ದಿಗ್ದಿರುಕರು ಅವನು ಬ್ರೋಕರ್ ಕೆಲಸ ಮಾಡ್ತಾವನಂತ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಅನ್ಕೋತಾವನಂತ. ಏನ್ ಮಾತಾಡ್ತಾರಂತೆ DK ಶಿವಕುಮಾರ್? ಬಿಡುದಿಲ್ಲ ನಿಮ್ದು. ನಮ್ದು